ನಮಸ್ಕಾರ. ಊಹಿಸಿಕೊಳ್ಳಿ, ನೀವೊಂದು ಸಾಮಾನ್ಯ ಜೀವನ ನಡೆಸುತ್ತಿದ್ದೀರಿ. ನಿಮ್ಮ ಮನಸ್ಸು ಹಳೆಯ ಕಹಿ ಘಟನೆಗಳನ್ನು ಮರೆಯಲು ಹಂಬಲಿಸುತ್ತಿದೆ. ಆದರೆ ನಿಮ್ಮ ದೇಹ ಆ ನೆನಪುಗಳನ್ನು ಬಿಟ್ಟುಕೊಡಲು ಸಿದ್ಧವಿಲ್ಲ. ಒಂದು ಸಣ್ಣ ಶಬ್ದ, ಎಲ್ಲೋ ಬಂದ ಒಂದು ಪರಿಚಿತ ವಾಸನೆ, ಅಥವಾ ಯಾರೂ ನಿಮ್ಮನ್ನು ದಿಟ್ಟಿಸಿ ನೋಡಿದ ಆ ಒಂದು ನೋಟ, ದಿಢೀರನೆ ನಿಮ್ಮೊಳಗೆ ಭಯದ, ಕೋಪದ ಜ್ವಾಲೆಯನ್ನು ಎಬ್ಬಿಸುತ್ತದೆ. ಆ ಹಳೆಯ ಕಹಿ ಘಟನೆ ಈಗಷ್ಟೇ ಮತ್ತೆ ನಡೆಯುತ್ತಿದೆ ಎನ್ನುವಂತೆ ನಿಮ್ಮ ದೇಹ ನಡುಗಲು ಶುರುವಾಗುತ್ತದೆ. ನಿಮ್ಮ ಮನಸ್ಸಿಗೆ ಗೊತ್ತು ಆ ಘಟನೆ ಮುಗಿದು ಹೋಗಿದೆ ಎಂದು. ಆದರೆ ನಿಮ್ಮ ದೇಹಕ್ಕೆ ಅದು ಇನ್ನೂ ಮುಗಿದಿಲ್ಲ. ಯಾಕೆ ಹೀಗಾಗ್ತದೆ? ನಮ್ಮ ಮನಸ್ಸು ಮರೆತರೂ ನಮ್ಮ ದೇಹ ಆ ನೋವನ್ನು, ಆ ಆಘಾತವನ್ನು ಹೇಗೆ ನೆನಪಿಟ್ಕೊಳ್ತದೆ? ಬನ್ನಿ, ಇಂದು ನಾವು ಮನುಷ್ಯನ ಮೆದುಳು ಮತ್ತು ದೇಹದ ಅತಿ ದೊಡ್ಡ ರಹಸ್ಯವನ್ನು ಭೇದಿಸೋಣ. ಇಂದು ನಾವು ಚರ್ಚಿಸಲಿರುವ ಪುಸ್ತಕ ಮನೋವಿಜ್ಞಾನದ ಲೋಕದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಿದ ಡಾಕ್ಟರ್ ಬೆಸೆಲ್ ವ್ಯಾಂಡರ್ ಕೋಲ್ಕ್ ಅವರ ದ ಬಾಡಿ ಕೀಪ್ಸ್ ದ ಸ್ಕೋರ್. ಈ ಪುಸ್ತಕವು ಕೇವಲ ಯುದ್ಧದಲ್ಲಿ ಪಾಲ್ಗೊಂಡ ಯೋಧರಿಗೆ ಮಾತ್ರವಲ್ಲ, ತಮ್ಮ ಬಾಲ್ಯದಲ್ಲಿ ನಿರ್ಲಕ್ಷ್ಯಕ್ಕೊಳಗಾದವರಿಗೆ, ದೌರ್ಜನ್ಯ ಎದುರಿಸಿದವರಿಗೆ, ಅಪಘಾತ ಅಥವಾ ಕಷ್ಟಗಳನ್ನು ಅನುಭವಿಸಿದ ಕೋಟ್ಯಂತರ ಜನರಿಗೆ ಒಂದು ಹೊಸ ಭರವಸೆಯನ್ನು ನೀಡಿದೆ. ಈ ವಿಡಿಯೋದಲ್ಲಿ ನೀವು ಮಾನಸಿಕ ಆಘಾತ ಅಂದರೆ ಟ್ರಾಮಾ ಕೇವಲ ಮನಸ್ಸಿನ ಕಾಯಿಲೆಯಲ್ಲ, ಅದು ನಮ್ಮ ದೇಹದಲ್ಲಿ ಉಳಿದುಕೊಳ್ಳುವ ಒಂದು ಗಾಯ ಎನ್ನುವುದನ್ನು ಕಲಿಯಲಿದ್ದೀರಿ. ಅಷ್ಟೇ ಅಲ್ಲ, ಈ ಗಾಯವನ್ನು ವಾಸಿ ಮಾಡುವುದು ಹೇಗೆ, ಹಳೆಯ ನೋವುಗಳಿಂದ ಹೊರಬಂದು ಹೊಸ ಜೀವನವನ್ನು ಕಟ್ಟಿಕೊಳ್ಳುವುದು ಹೇಗೆ ಎನ್ನುವ ಅದ್ಭುತ ರಹಸ್ಯಗಳನ್ನು ನಾವು ತಿಳಿಯಲಿದ್ದೇವೆ. ವಿಷಯದ ಒಳಗೆ ಹೋಗುವ ಮುನ್ನ ಇಂತಹ ಅದ್ಭುತ ಪುಸ್ತಕಗಳ ಆಳವಾದ ವಿಚಾರಗಳನ್ನು ಕನ್ನಡದಲ್ಲಿ ಕೇಳಲು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಬನ್ನಿ, ಆಘಾತದ ಮರುಶೋಧನೆಯ ಪ್ರಯಾಣವನ್ನು ಶುರು ಮಾಡೋಣ. ಚಾಪ್ಟರ್ 1: ಆಘಾತದ ಮರುಶೋಧನೆ. ವರ್ಷಗಳ ಹಿಂದೆ ಮಾನಸಿಕ ಆಘಾತ ಅಥವಾ ಟ್ರಾಮಾ ಎನ್ನುವ ಪದಕ್ಕೆ ವೈದ್ಯಕೀಯ ಲೋಕದಲ್ಲಿ ಹೆಚ್ಚಿನ ಮನ್ನಣೆ ಇರಲಿಲ್ಲ. ವಿಯೆಟ್ನಾಂ ಯುದ್ಧ ಮುಗಿದ ನಂತರ ಡಾಕ್ಟರ್ ಬೆಸೆಲ್ ಅವರು ನೂರಾರು ಯುವ ಸೈನಿಕರನ್ನು ಭೇಟಿಯಾದರು. ಆ ಯುವಕರು ಯುದ್ಧದಿಂದ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದರೂ ನಿಜ, ಆದರೆ ಅವರು ತಮ್ಮದೇ ಮನಸ್ಸಿನ ಬಂಧಿಗಳಾಗಿದ್ದರು. ರಾತ್ರಿ ಭಯಾನಕ ಕನಸುಗಳು, ಹಠಾತ್ ಕೋಪ, ಭಾವನೆಗಳೇ ಇಲ್ಲದ ಮರಗಟ್ಟಿದ ಸ್ಥಿತಿ ಇವು ಅವರನ್ನು ಕಾಡುತ್ತಿದ್ದವು. ಆಗಿನ ವೈದ್ಯರು ಇವರಿಗೆ ಹೇಳುತ್ತಿದ್ದುದು ಒಂದೇ ಮಾತು: ಅದೆಲ್ಲವನ್ನೂ ಮರೆತುಬಿಡು, ಮುಂದೆ ಸಾಗು, ಮಾತ್ರೆಗಳನ್ನು ನುಂಗಿ ಸುಮ್ಮನಿರು. ಆದರೆ ಡಾಕ್ಟರ್ ಬೆಸೆಲ್ ಅವರಿಗೆ ಅದೊಂದು ಆಳವಾದ ಸಮಸ್ಯೆಯಾಗಿ ಕಂಡಿತು. ಈ ಸೈನಿಕರು ದುರ್ಬಲರಾಗಿರಲಿಲ್ಲ, ಅವರ ಮೆದುಳು ಮತ್ತು ದೇಹ ಅಪಾಯದ ಆ ಕ್ಷಣದಲ್ಲೇ ಲಾಕ್ ಆಗಿಬಿಟ್ಟಿತ್ತು. ಆಗಲೇ ಡಾಕ್ಟರ್ ಒಂದು ದೊಡ್ಡ ಸತ್ಯವನ್ನು ಕಂಡುಕೊಂಡರು: ಕೇವಲ ಮಾತನಾಡುವ ಮೂಲಕ ಮಾಡುವ ಟಾಕ್ ಥೆರಪಿ ಇಲ್ಲಿ ಕೆಲಸ ಮಾಡುತ್ತಿರಲಿಲ್ಲ. ಅವರು ತಮ್ಮ ನೋವನ್ನು ಎಷ್ಟೇ ವಿವರಿಸಿದರೂ ಅವರಿಗೆ ನೆಮ್ಮದಿ ಸಿಗುತ್ತಿರಲಿಲ್ಲ. ಬದಲಾಗಿ ಘಟನೆಯನ್ನು ಮತ್ತೆ ನೆನಪಿಸಿಕೊಂಡು ಅವರು ಇನ್ನಷ್ಟು ಕುಗ್ಗಿ ಹೋಗುತ್ತಿದ್ದರು. ಇದು ಕೇವಲ ಸೈನಿಕರ ಕಥೆಯಲ್ಲ, ತಮ್ಮದೇ ಮನೆಯಲ್ಲಿ ಪ್ರತಿದಿನ ಜಗಳ, ದೌರ್ಜನ್ಯ, ನಿರ್ಲಕ್ಷ್ಯ ನೋಡುತ್ತಾ ಬೆಳೆದ ಮಕ್ಕಳ ಕಥೆಯೂ ಹೌದು. ಆಘಾತ ಎಂದರೆ ಕೇವಲ ದೊಡ್ಡ ಅಪಘಾತವಲ್ಲ, ನಮ್ಮ ಸಾಮರ್ಥ್ಯವನ್ನು ಮೀರಿ ನಮ್ಮನ್ನು ಅಸಹಾಯಕರನ್ನಾಗಿ, ಅಭದ್ರರನ್ನಾಗಿ ಮಾಡುವ ಯಾವುದೇ ಘಟನೆ ಆಘಾತವೇ. ಅಪಾಯ ಎದುರಾದಾಗ ನಮ್ಮ ಮೆದುಳಿನ ಅಲಾರ್ಮ್ ಸಿಸ್ಟಮ್ ಆದ ಅಮಿಗ್ಡಾಲಾ ತಕ್ಷಣ ಆಕ್ಟಿವ್ ಆಗುತ್ತದೆ. ಅದು ನಮ್ಮ ದೇಹಕ್ಕೆ ಫೈಟ್, ಹೋರಾಡು, ಫ್ಲೈಟ್, ಓಡಿ ಹೋಗು, ಅಥವಾ ಫ್ರೀಸ್, ಸ್ತಬ್ಧವಾಗು ಎಂಬ ಸಂದೇಶವನ್ನು ರವಾನಿಸುತ್ತದೆ. ಅಪಾಯ ಮುಗಿದ ಮೇಲೆ ಈ ಅಲಾರ್ಮ್ ಆಫ್ ಆಗಬೇಕು. ಆದರೆ ಆಘಾತಕ್ಕೊಳಗಾದವರಲ್ಲಿ ಈ ಅಲಾರ್ಮ್ ಎಂದಿಗೂ ಆಫ್ ಆಗುವುದಿಲ್ಲ. ಅದು ಸದಾ ಹೊಗೆಯನ್ನು ಹುಡುಕುವ ಸ್ಮೋಕ್ ಡಿಟೆಕ್ಟರ್ನಂತೆ ಕೆಲಸ ಮಾಡುತ್ತಿರುತ್ತದೆ. ಅದಕ್ಕೆ ಎಲ್ಲೋ ಒಂದು ಬಾಗಿಲು ಜೋರಾಗಿ ಮುಚ್ಚಿದ ಸದ್ದು ಕೇಳಿದರೂ ಅವರ ದೇಹದಲ್ಲಿ ಅಂದು ಅನುಭವಿಸಿದ ಅದೇ ಭಯ, ಅದೇ ನಡುಕ ಮತ್ತೆ ಶುರುವಾಗುತ್ತದೆ. ಆ ನೋವು ಅವರ ದೇಹದಲ್ಲಿಯೇ ಅಚ್ಚೊತ್ತಿರುತ್ತದೆ. ಇದು ನಿಮಗೆ ಅಥವಾ ನಿಮ್ಮ ಪರಿಚಯದ ಯಾರಿಗಾದರೂ ಆದ ಅನುಭವವೇ? ಹಾಗಿದ್ದರೆ ಮುಂದಿನ ಅಧ್ಯಾಯವನ್ನು ನೀವು ಬಹಳ ಗಮನವಿಟ್ಟು ಕೇಳಲೇಬೇಕು. ಚಾಪ್ಟರ್ 2: ಆಘಾತಕ್ಕೊಳಗಾದ ನಿಮ್ಮ ಮೆದುಳು. ದಿಸ್ ಇಸ್ ಯೋರ್ ಬ್ರೈನ್ ಆನ್ ಟ್ರಾಮಾ. ನೀವೆಂದಾದರೂ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಕೇಳಿದ್ದೀರಾ? ನಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಅನುಭವ ನಮ್ಮ ಮೆದುಳಿನ ವಿನ್ಯಾಸವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ.
ಆದರೆ ಆ ಅನುಭವ ಭಯಾನಕವಾಗಿದ್ದಾಗ ಆ ಬದಲಾವಣೆ ಬಹಳ ಆಳವಾಗಿರುತ್ತದೆ. ಆಘಾತ ಎನ್ನುವುದು ಕೇವಲ ಮಾನಸಿಕ ಗಾಯವಲ್ಲ, ಅದು ಮೆದುಳಿನ ಮರುವಿನ್ಯಾಸ. ನಮ್ಮ ಮೆದುಳಿನಲ್ಲಿ 3 ಮುಖ್ಯ ಪಾತ್ರಧಾರಿಗಳಿದ್ದಾರೆ. 1 ಅಮಿಗ್ಡಾಲ, ಭಾವನೆಗಳ ಅಲಾರ್ಮ್. 2 ಪ್ರೀಫ್ರಂಟಲ್ ಕಾರ್ಟೆಕ್ಸ್, ತರ್ಕ ಮತ್ತು ಆಲೋಚನೆಯ ಕೇಂದ್ರ. 3 ಹಿಪ್ಪೋಕ್ಯಾಂಪಸ್, ನೆನಪುಗಳನ್ನು ಜೋಡಿಸುವ ಕ್ಯಾಲೆಂಡರ್. ಸಾಮಾನ್ಯವಾಗಿ ಇವು 3 ಒಟ್ಟಾಗಿ ಕೆಲಸ ಮಾಡ್ತವೆ. ಆದರೆ ಆಘಾತವಾದಾಗ ಅಮಿಗ್ಡಾಲ ಹೈಪರ್ ಆಕ್ಟಿವ್ ಆಗುತ್ತದೆ. ಆಲೋಚನಾ ಕೇಂದ್ರವಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಮತ್ತು ಹಿಪ್ಪೋಕ್ಯಾಂಪಸ್ ಗತಕಾಲವನ್ನು ವರ್ತಮಾನದಿಂದ ಬೇರ್ಪಡಿಸಲು ವಿಫಲವಾಗುತ್ತದೆ. ಇದಕ್ಕೊಂದು ಉದಾಹರಣೆ ನೋಡಿ. ಒಬ್ಬ ಮಹಿಳೆ ಕಾರು ಅಪಘಾತದಿಂದ ಪಾರಾಗಿದ್ದಳು. ವರ್ಷಗಳ ನಂತರ ಅವಳು ತನ್ನ ಮನೆಯಲ್ಲೇ ಸುರಕ್ಷಿತವಾಗಿ ಕುಳಿತಿದ್ದರೂ ರಸ್ತೆಯಲ್ಲಿ ಯಾವುದೋ ಕಾರು ಬ್ರೇಕ್ ಹಾಕಿದ ಶಬ್ದ ಕೇಳಿದರೆ ಸಾಕು, ಅವಳ ದೇಹ ಬೆವರಲು ಶುರುವಾಗುತ್ತಿತ್ತು. ಅವಳ ಮೆದುಳಿಗೆ ಆ ಅಪಘಾತ ಈಗಲೇ ಇದೇ ಕ್ಷಣ ನಡೆಯುತ್ತಿದೆ ಎನಿಸುತ್ತಿತ್ತು. ಸ್ಕ್ಯಾನ್ ಮಾಡಿ ನೋಡಿದಾಗ ಒಂದು ಆಘಾತಕಾರಿ ಸತ್ಯ ಬಯಲಾಯಿತು. ಆಘಾತಕ್ಕೊಳಗಾದವರು ಆ ಘಟನೆಯನ್ನು ನೆನಪಿಸಿಕೊಂಡಾಗ ಮೆದುಳಿನ ಮಾತನಾಡುವ ಮತ್ತು ತರ್ಕಿಸುವ ಭಾಗ, ಬ್ರೋಕಾಸ್ ಏರಿಯಾ, ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗುತ್ತಿತ್ತು. ಇದಕ್ಕೆ ಎಷ್ಟೋ ಜನರಿಗೆ ತಮ್ಮ ನೋವನ್ನು ವಿವರಿಸಲು ಪದಗಳೇ ಸಿಗುವುದಿಲ್ಲ. ಅವರದ್ದು ಕೇವಲ ನೆನಪಲ್ಲ, ಆ ಕ್ಷಣದ ಮರು ಅನುಭವ. ಕೆಲವರು ಇಂಥ ನೋವಿನಿಂದ ತಪ್ಪಿಸಿಕೊಳ್ಳಲು ಡಿಸೋಸಿಯೇಷನ್ ಎಂಬ ಸ್ಥಿತಿಗೆ ಹೋಗುತ್ತಾರೆ. ಅಂದ್ರೆ ತಾವು ಎಲ್ಲಿದ್ದೇವೆ, ಏನು ಮಾಡುತ್ತಿದ್ದೇವೆ ಎನ್ನುವ ಅರಿವೇ ಇಲ್ಲದೆ ತಮ್ಮ ದೇಹದಿಂದಲೇ ಸಂಪರ್ಕ ಕಡಿದುಕೊಂಡು ಮರಗಟ್ಟಿದಂತೆ ಇರುತ್ತಾರೆ. ಬದುಕಿರುತ್ತಾರೆ, ಆದರೆ ಜೀವಂತಿಕೆ ಇರುವುದಿಲ್ಲ. ಆದರೆ ನಿರಾಸೆಯಾಗದಿರಿ. ಡಾಕ್ಟರ್ ಒಂದು ಭರವಸೆಯ ಮಾತು ಹೇಳುತ್ತಾರೆ. ಮೆದುಳಿನ ವಿನ್ಯಾಸವನ್ನು ಆಘಾತವು ಹೇಗೆ ಬದಲಾಯಿಸಿತೋ ಅದೇ ರೀತಿ ಸುರಕ್ಷತೆ ಮತ್ತು ಪ್ರೀತಿಯ ವಾತಾವರಣ ಆ ಮೆದುಳನ್ನು ಮರಳಿ ಸರಿಪಡಿಸಬಲ್ಲದು. ಚಾಪ್ಟರ್ 3, ಮಕ್ಕಳ ಮನಸ್ಸು, ದ ಮೈಂಡ್ಸ್ ಆಫ್ ಚಿಲ್ಡ್ರನ್. ಈಗ ನಾವು ಪುಸ್ತಕದ ಅತಿ ಸೂಕ್ಷ್ಮ ಮತ್ತು ಕಣ್ಣೀರು ತರಿಸುವ ಭಾಗಕ್ಕೆ ಬಂದಿದ್ದೇವೆ. ಅದುವೇ ಮಕ್ಕಳ ಮೇಲಾಗುವ ಆಘಾತ. ಮಗುವಿಗೆ ಅತಿ ಹೆಚ್ಚು ಬೇಕಾಗಿರುವುದು ಏನು? ಆಟಿಕೆಗಳಲ್ಲ, ದುಡ್ಡಲ್ಲ, ಸುರಕ್ಷತೆ ಮತ್ತು ಪ್ರೀತಿಯ ಕಾಳಜಿ. ತಾಯಿ ತಂದೆ ಮಗುವಿನ ನೋವಿಗೆ ಸ್ಪಂದಿಸಿದಾಗ ಆ ಮಗುವಿನ ಮೆದುಳಿನಲ್ಲಿ ಸುರಕ್ಷಿತ ಎಂಬ ಭಾವನೆ ಮೂಡುತ್ತದೆ. ಆದ್ರೆ ಆ ಪ್ರೀತಿ ಕೊಡಬೇಕಾದ ತಂದೆ ತಾಯಿಯೇ ಮಗುವಿನ ಮೇಲೆ ದೌರ್ಜನ್ಯ ಎಸಗಿದ್ರೆ? ಪ್ರತಿದಿನ ಮನೆಯಲ್ಲಿ ಜಗಳ, ಹೊಡೆದಾಟಗಳಿದ್ದರೆ ಆ ಮಗುವಿನ ಗತಿಯೇನು? ಮಗುವಿನ ಮೆದುಳಿಗೆ ಒಂದು ಕಡೆ ಪ್ರೀತಿಯ ಹಂಬಲ, ಇನ್ನೊಂದು ಕಡೆ ಭಯ. ಈ ದ್ವಂದ್ವ ಮಗುವಿನ ಇಡೀ ಅಸ್ತಿತ್ವವನ್ನೇ ಅಲುಗಾಡಿಸುತ್ತದೆ. ಇಂಥ ಮಕ್ಕಳು ಶಾಲೆಗೆ ಹೋದಾಗ ಏನಾಗ್ತದೆ ಗೊತ್ತಾ? ಅವರಿಗೆ ಏಕಾಗ್ರತೆ ಇರುವುದಿಲ್ಲ. ಸಣ್ಣ ಕಾರಣಕ್ಕೂ ಸಿಟ್ಟಾಗುತ್ತಾರೆ ಅಥವಾ ಯಾರಿಗೂ ಬೇಡವಾದವರಂತೆ ಮೂಲೆಯಲ್ಲಿ ಕೂರುತ್ತಾರೆ. ಆಗ ನಮ್ಮ ಸಮಾಜ, ಶಾಲೆಯ ಶಿಕ್ಷಕರು ಅವರನ್ನು ಹಠಮಾರಿ, ದಡ್ಡ, ಕೋಪಿಷ್ಟ ಎಂದು ಹಣೆಪಟ್ಟಿ ಕಟ್ಟುತ್ತಾರೆ. ಅವರಿಗೆ ಶಿಕ್ಷೆ ನೀಡುತ್ತಾರೆ. ಆದರೆ ಅದು ಅವರ ಆಯ್ಕೆಯಲ್ಲ. ಆ ಮಕ್ಕಳ ಮೆದುಳು ಕೇವಲ ಸರ್ವೈವಲ್ ಮೂಡ್ನಲ್ಲಿದೆ. ಅವರು ಆ ಅಪಾಯಕಾರಿ ವಾತಾವರಣದಲ್ಲಿ ಬದುಕಿಳಿಯಲು ಕಲಿತಿರುವ ಪಾಠವದು. ಬಾಲ್ಯದ ಆಘಾತದ ಅತಿದೊಡ್ಡ ದುರಂತ ಎಂದರೆ ಮಕ್ಕಳು ಎಂದಿಗೂ ತಂದೆ ತಾಯಿಯನ್ನು ದೂಷಿಸುವುದಿಲ್ಲ. ಬದಲಾಗಿ ನಾನೇ ಕೆಟ್ಟವನು, ನಾನು ಪ್ರೀತಿಗೆ ಅರ್ಹನಲ್ಲ ಎಂದು ತಮ್ಮನ್ನು ತಾವು ದೂಷಿಸಿಕೊಳ್ಳುತ್ತಾರೆ. ಈ ನಕಾರಾತ್ಮಕ ಭಾವನೆ ಅವರನ್ನು ಜೀವನ ಪೂರ್ತಿ ಕಾಡುತ್ತದೆ. ಇದಕ್ಕೆ ಪರಿಹಾರವೇನು? ಆ ಮಕ್ಕಳಿಗೆ ಬೇಕಿರುವುದು ಶಿಕ್ಷೆಯಲ್ಲ, ಬದಲಾಗಿ ನಿನಗೇನಾಯಿತು ಎಂಬ ಕಳಕಳಿಯ ಪ್ರಶ್ನೆ, ಸುರಕ್ಷಿತ ವಾತಾವರಣ, ಮುಕ್ತವಾಗಿ ಆಟವಾಡಲು ಅವಕಾಶ ಮತ್ತು ಅರ್ಥ ಮಾಡಿಕೊಳ್ಳುವ ಒಂದು ಪ್ರೀತಿಯ ಸಂಬಂಧ ಸಿಕ್ಕರೆ ಕಮರಿ ಹೋದ ಆ ಮಕ್ಕಳ ಮೆದುಳು ಮತ್ತೆ ಚಿಗುರೊಡೆಯುತ್ತದೆ. ಚಾಪ್ಟರ್ 4, ದೇಹದ ಮೇಲಿನ ಆಘಾತದ ಗುರುತು, ದ ಬಾಡಿ ಕೀಪ್ಸ್ ದ ಸ್ಕೋರ್. ದೇಹವು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುತ್ತದೆ. ಇದು ಕೇವಲ ಪುಸ್ತಕದ ಹೆಸರಲ್ಲ, ಇದೊಂದು ಕಟು ಸತ್ಯ. ಹಲವಾರು ಜನ ಥೆರಪಿಸ್ಟ್ಗಳ ಬಳಿ ಬರೋದು ಮನಸ್ಸಿನ ನೋವು ಹೇಳಿಕೊಳ್ಳೋದಕ್ಕಲ್ಲ, ಬದಲಾಗಿ ಕಾರಣವೇ ಇಲ್ಲದ ತಲೆನೋವು, ಬೆನ್ನು ನೋವು, ಮೈಕೈ ನೋವು, ವಿಪರೀತ ಸುಸ್ತು ಎಂದು ಹೇಳಿಕೊಂಡು ಬರುತ್ತಾರೆ. ವೈದ್ಯಕೀಯ ಪರೀಕ್ಷೆ ಮಾಡಿದರೆ ಯಾವುದೇ ಕಾಯಿಲೆ ಇರುವುದಿಲ್ಲ. ಯಾಕೆ ಹೀಗಾಗುತ್ತದೆ? ಏಕೆಂದರೆ ಬಾಯಿ ಬಿಟ್ಟು ಹೇಳಲಾಗದ ನೋವನ್ನು, ಮನಸ್ಸು ಅರಗಿಸಿಕೊಳ್ಳಲಾಗದ ಕಹಿ ಘಟನೆಗಳನ್ನು ನಿಮ್ಮ ದೇಹ ತನ್ನ ಭಾಷೆಯಲ್ಲಿ, ಅಂದರೆ ನೋವಿನ ರೂಪದಲ್ಲಿ ಹೊರಹಾಕುತ್ತಿರುತ್ತದೆ.
ಕೆಲವರು ಯಾವಾಗಲೂ ತಮ್ಮ ಭುಜಗಳನ್ನು ಕುಗ್ಗಿಸಿಕೊಂಡು ಯಾರಿಗೂ ಕಾಣಿಸಬಾರದು ಎಂಬಂತೆ ನಡೆಯುತ್ತಾರೆ. ಮುಖದ ಸ್ನಾಯುಗಳು ಬಿಗಿಯಾಗಿರುತ್ತವೆ, ಉಸಿರಾಟ ಮೇಲುಸಿರಾಗಿರುತ್ತದೆ. ಇದು ಆಘಾತದ ಲಕ್ಷಣ. ಅವರ ದೇಹ ಸದಾ ಯಾವುದೋ ಹೊಡೆತಕ್ಕೆ ಕಾಯುತ್ತಿರುವಂತೆ ಸದಾ ರಕ್ಷಣಾತ್ಮಕ ಸ್ಥಿತಿಯಲ್ಲಿಯೇ ಇರುತ್ತದೆ. ವರ್ಷಗಳ ಕಾಲ ದೇಹವನ್ನು ಈ ರೀತಿ ಬಿಗಿ ಹಿಡಿದುಕೊಂಡರೆ ಏನಾಗುತ್ತದೆ? ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ, ಹೃದಯದ ಸಮಸ್ಯೆಗಳು ಶುರುವಾಗುತ್ತವೆ, ಜೀರ್ಣಕ್ರಿಯೆ ಹಾಳಾಗುತ್ತದೆ. ಆಘಾತ ಎನ್ನುವುದು ಕೇವಲ ಮಾನಸಿಕ ಕಾಯಿಲೆಯಲ್ಲ, ಅದು ದೈಹಿಕ ಕಾಯಿಲೆಗಳ ಮೂಲವೂ ಹೌದು. ಹಾಗಿದ್ದರೆ ನಮ್ಮ ದೇಹವನ್ನು ಈ ಬಂಧನದಿಂದ ಬಿಡಿಸುವುದು ಹೇಗೆ? ಬನ್ನಿ, ಗುಣಮುಖರಾಗುವ ಹಾದಿಯನ್ನು ನೋಡೋಣ. ಚಾಪ್ಟರ್ 5 ಗುಣಮುಖರಾಗುವ ಹಾದಿ, ಪಾತ್ಸ್ ಟು ರಿಕವರಿ. ಮಾನಸಿಕ ಆಘಾತ ಎನ್ನುವುದು ಜೀವನ ಪರ್ಯಂತ ಅನುಭವಿಸಬೇಕಾದ ಶಿಕ್ಷೆಯಲ್ಲ. ಮೆದುಳು ಪ್ಲಾಸ್ಟಿಕ್ನಂತಿದೆ, ಅದು ಬದಲಾಗಬಲ್ಲದು. ನಿಮ್ಮ ದೇಹ ಮತ್ತೆ ಸುರಕ್ಷತೆಯನ್ನು ಕಲಿಯಬಲ್ಲದು. ಆದರೆ ಇದಕ್ಕೆ ಕೇವಲ ಮಾತ್ರೆಗಳು ಅಥವಾ ಕೇವಲ ಮಾತನಾಡುವುದು ಸಾಲದು. ಡಾಕ್ಟರ್ ಬೆಸೆಲ್ ಅವರು ಕೆಲವು ಅದ್ಭುತವಾದ ಮತ್ತು ಪರಿಣಾಮಕಾರಿಯಾದ ಮಾರ್ಗಗಳನ್ನು ಸೂಚಿಸುತ್ತಾರೆ. 1. EMDR ಅಂದ್ರೆ EMDR ಥೆರಪಿ. ಇದು ಒಂದು ವಿಶೇಷವಾದ ಥೆರಪಿ. ಕಣ್ಣುಗಳನ್ನು ಎಡ ಮತ್ತು ಬಲಕ್ಕೆ ಚಲಿಸುವಂತೆ ಮಾಡುತ್ತಾ ಹಳೆಯ ಕಹಿ ಘಟನೆಗಳನ್ನು ನೆನಪಿಸಿಕೊಳ್ಳುವುದು. ಇದು ನಿದ್ದೆ ಮಾಡುವಾಗ ನಮ್ಮ ಮೆದುಳು ಮಾಡುವ ಕೆಲಸವನ್ನೇ ಹೋಲುತ್ತದೆ. ಈ ಥೆರಪಿಯಿಂದ ಎಷ್ಟೋ ಜನರ ಭಯಾನಕ ಕನಸುಗಳು, ಹಳೆಯ ನೋವುಗಳು ಮಾಯವಾಗಿವೆ. ಆ ಕಹಿ ಘಟನೆ ಈಗ ನಡೆಯುತ್ತಿಲ್ಲ, ಅದು ಹಿಂದೊಮ್ಮೆ ನಡೆದಿತ್ತು ಎನ್ನುವುದನ್ನು ಮೆದುಳು ಅರ್ಥ ಮಾಡಿಕೊಳ್ಳುತ್ತದೆ. 2. ದೇಹವನ್ನು ಕೇಂದ್ರೀಕರಿಸುವ ಥೆರಪಿ, ಬಾಡಿ ಓರಿಯೆಂಟೆಡ್ ಥೆರಪಿ. ಯೋಗ, ಪ್ರಾಣಾಯಾಮ, ದೈಹಿಕ ಕಸರತ್ತುಗಳು. ಯೋಗ ಎಂದರೆ ಕೇವಲ ದೇಹವನ್ನು ಬಗ್ಗಿಸುವುದಲ್ಲ, ಅದು ನಮ್ಮ ಉಸಿರಾಟವನ್ನು ನಿಯಂತ್ರಿಸಲು, ನಮ್ಮ ದೇಹದ ಮೇಲಿನ ಹಿಡಿತವನ್ನು ಮರಳಿ ಪಡೆಯಲು ಇರುವ ಅತ್ಯುತ್ತಮ ಸಾಧನ. ಯೋಗದ ಮೂಲಕ ಆಘಾತಕ್ಕೊಳಗಾದವರು ತಮ್ಮ ದೇಹ ಒಂದು ಸುರಕ್ಷಿತ ಮನೆ ಎನ್ನುವುದನ್ನು ಮರುಕಲಿಯುತ್ತಾರೆ. 3. ನಾಟಕ ಮತ್ತು ಕಲೆ, ಥಿಯೇಟರ್ ಅಂಡ್ ಆರ್ಟ್. ನಾಟಕದಲ್ಲಿ ಪಾತ್ರ ಮಾಡುವಾಗ ತಾವು ಅನುಭವಿಸಿದ ನೋವನ್ನು ಒಂದು ಪಾತ್ರದ ಮೂಲಕ ಹೊರಹಾಕಬಹುದು. ಅಲ್ಲಿ ಅವರಿಗೆ ಸ್ವತಂತ್ರವಾಗಿರಲು, ತಪ್ಪು ಮಾಡಲು ಅವಕಾಶವಿರುತ್ತದೆ. ಇದು ಮರಗಟ್ಟಿ ಹೋದ ಅವರ ಭಾವನೆಗಳಿಗೆ ಮರುಜೀವ ನೀಡುತ್ತದೆ. 4. ಸಂಬಂಧಗಳು ಮತ್ತು ಸಮುದಾಯ, ರಿಲೇಶನ್ಶಿಪ್ಸ್. ಯಾವುದೇ ಆಘಾತ ಏಕಾಂಗಿಯಾಗಿ ವಾಸಿಯಾಗುವುದಿಲ್ಲ. ಆಘಾತ ಎನ್ನುವುದು ಸಂಬಂಧಗಳಲ್ಲಿ ಆದ ಗಾಯವಾದರೆ ಅದಕ್ಕೆ ಮದ್ದು ಕೂಡ ಒಂದು ಒಳ್ಳೆಯ, ಸುರಕ್ಷಿತವಾದ ಸಂಬಂಧವೇ ಆಗಿರಬೇಕು. ನಮ್ಮ ನೋವನ್ನು ಜಡ್ಜ್ ಮಾಡದೆ ಕೇಳುವ ಒಬ್ಬ ವ್ಯಕ್ತಿ, ಒಂದು ಗುಂಪು ನಮ್ಮೊಂದಿಗಿದ್ದರೆ ಅರ್ಧ ಕಾಯಿಲೆ ವಾಸಿಯಾದಂತೆಯೇ. ನೆನಪಿಡಿ, ಈ ಗುಣಮುಖರಾಗುವ ಪ್ರಕ್ರಿಯೆಯಲ್ಲಿ ನೀವು ಕಳೆದುಕೊಂಡ ಏಜೆನ್ಸಿಯನ್ನು, ಅಂದರೆ ನನ್ನ ಜೀವನದ ನಿರ್ಧಾರ ನನ್ನದು ಎನ್ನುವ ಹಕ್ಕು ಮರಳಿ ಪಡೆಯುವುದೇ ಅತಿದೊಡ್ಡ ಗುರಿ. ಚಾಪ್ಟರ್ 6 ದೈನಂದಿನ ಜೀವನದಲ್ಲಿ ಗುಣಮುಖರಾಗುವಿಕೆ, ಅಡ್ವಾನ್ಸ್ಡ್ ಹೀಲಿಂಗ್ ಅಂಡ್ ಎವ್ರಿಡೇ ಲೈಫ್. ಇಲ್ಲಿಯವರೆಗೆ ನಾವು ವಿಜ್ಞಾನ ಮತ್ತು ಥೆರಪಿಗಳ ಬಗ್ಗೆ ಮಾತನಾಡಿದೆವು. ಆದರೆ ಈ ವಿಚಾರಗಳನ್ನು ನಿಮ್ಮಂತಹ ಸಾಮಾನ್ಯ ಜನರ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ನೀವು ಕ್ಲಿನಿಕ್ಗೆ ಹೋಗಬೇಕೆಂದಿಲ್ಲ. ಗುಣಮುಖರಾಗುವ ಪ್ರಕ್ರಿಯೆ ನಿಮ್ಮ ಮನೆಯಿಂದಲೇ, ನಿಮ್ಮ ದೈನಂದಿನ ಅಭ್ಯಾಸಗಳಿಂದಲೇ ಶುರುವಾಗಬಹುದು. 1. ನಿಮ್ಮ ಕಥೆಯನ್ನು ಒಪ್ಪಿಕೊಳ್ಳಿ. ಓನ್ ಯೋರ್ ಸ್ಟೋರಿ. ನೋವು ಯಾವಾಗಲೂ ರಹಸ್ಯವಾಗಿ, ಮೌನವಾಗಿ ಬೆಳೆಯುತ್ತದೆ. ಅದನ್ನು ಹೊರಹಾಕಿ, ಯಾರಿಗಾದರೂ ಹೇಳಿ ಅಥವಾ ಕನಿಷ್ಠ ಪಕ್ಷ ಒಂದು ಡೈರಿಯಲ್ಲಿ ಬರೆಯಿರಿ. ಜರ್ನಲಿಂಗ್. ನಿಮ್ಮ ಆಕಾರವಿಲ್ಲದ ಭಯ ಅಕ್ಷರಗಳ ರೂಪ ಪಡೆದಾಗ ಅದರ ಶಕ್ತಿ ಕುಂದುತ್ತದೆ. 2. ನಿಮ್ಮ ದೇಹದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿ. ಯಾವಾಗಲಾದರೂ ನಿಮಗೆ ವಿಪರೀತ ಕೋಪ, ಭಯ ಅಥವಾ ಮರಗಟ್ಟಿದ ಅನುಭವವಾದರೆ ನಿಮ್ಮನ್ನು ನೀವು ನನಗೇನಾಗಿದೆ, ನಾನೇಕೆ ಹೀಗಿದ್ದೀನಿ ಎಂದು ಬೈದುಕೊಳ್ಳಬೇಡಿ. ಬದಲಾಗಿ ನನ್ನ ದೇಹ ನನಗೇನೋ ಹೇಳಲು ಪ್ರಯತ್ನಿಸುತ್ತಿದೆ ಎಂದು ಕುತೂಹಲದಿಂದ ಗಮನಿಸಿ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮೊಳಗೆ ಕರುಣೆಯನ್ನು ಹುಟ್ಟುಹಾಕುತ್ತದೆ, ನಾಚಿಕೆಯನ್ನು ದೂರ ಮಾಡುತ್ತದೆ. 3. ಆಟ ಮತ್ತು ಸಂತೋಷವನ್ನ ಮರಳಿ ತನ್ನಿ. ಆಘಾತಕ್ಕೊಳಗಾದವರು ನಗುವುದನ್ನೇ ಮರೆತುಬಿಟ್ಟಿರ್ತಾರೆ. ಸದಾ ಗಂಭೀರವಾಗಿ ಯಾವುದೋ ಅಪಾಯಕ್ಕೆ ಕಾಯುತ್ತಿರ್ತಾರೆ. ಚಿತ್ರ ಬಿಡಿಸುವುದು, ನೃತ್ಯ ಮಾಡುವುದು, ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಅಥವಾ ಯಾವುದೇ ಹವ್ಯಾಸ, ಇದು ಕೇವಲ ಟೈಮ್ ಪಾಸ್ ಅಲ್ಲ,
ಇದು ನಿಮ್ಮ ಬಿಗಿಯಾದ ಮೆದುಳನ್ನು ಸಡಿಲಗೊಳಿಸುವ ಜೈವಿಕ ಔಷಧ, ಬಯೋಲಾಜಿಕಲ್ ಆಂಟಿಡೋಟ್. ಸ್ನೇಹಿತರೆ, ದ ಬಾಡಿ ಕೀಪ್ಸ್ ದ ಸ್ಕೋರ್ ಪುಸ್ತಕದ ಅಂತಿಮ ಸಂದೇಶ ಬಹಳ ಸ್ಪಷ್ಟವಾಗಿದೆ. ನೀವು ನಿಮ್ಮ ಗತಕಾಲವನ್ನು, ಆ ಕಹಿ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಆ ಘಟನೆಗಳ ಜೊತೆಗಿನ ನಿಮ್ಮ ಸಂಬಂಧವನ್ನು ನೀವು ಖಂಡಿತ ಬದಲಾಯಿಸಬಹುದು. ಮಾನಸಿಕ ಆಘಾತ, ಟ್ರಾಮಾ ಎನ್ನುವುದು ನಿಮ್ಮ ಜೀವನದ ಅಂತ್ಯವಲ್ಲ. ಅದೊಂದು ಆಳವಾದ ಗಾಯ ಅಷ್ಟೇ. ಆ ಗಾಯವನ್ನು ಮುಚ್ಚಿಡುವುದರಿಂದ ಅದು ವಾಸಿಯಾಗುವುದಿಲ್ಲ. ನಮ್ಮ ದೇಹದ ಮಾತುಗಳನ್ನು ಆಲಿಸುವ ಮೂಲಕ, ನಮ್ಮ ಉಸಿರಾಟದ ಜೊತೆ ಕನೆಕ್ಟ್ ಆಗುವ ಮೂಲಕ ಮತ್ತು ಪ್ರೀತಿಯ ಸಂಬಂಧಗಳನ್ನು ಕಟ್ಟಿಕೊಳ್ಳುವ ಮೂಲಕ ನಾವು ಆ ನೋವನ್ನು ಶಕ್ತಿಯಾಗಿ, ಜ್ಞಾನವಾಗಿ ಪರಿವರ್ತಿಸಬಹುದು. ಗಾಯ ಮಾಯವಾದ ಮೇಲೆ ಬರುವ ಹೊಸ ಶಕ್ತಿಯೇ ನಮ್ಮ ನಿಜವಾದ ಅಸ್ತಿತ್ವ. ನಿಮಗೆ ಈ ವಿಚಾರಗಳು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಇದು ನನಗೆ ಮತ್ತು ಈ ಪುಸ್ತಕದ ಯಾವ ವಿಚಾರ ನಿಮ್ಮ ಮನಸ್ಸಿಗೆ ಅತೀ ಹೆಚ್ಚು ಹತ್ತಿರವಾಯಿತು? ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಅನುಭವಿಸಿದ ಆ ಸ್ಮೋಕ್ ಡಿಟೆಕ್ಟರ್ ಕ್ಷಣ ಯಾವುದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬಹುದು. ಇಂತಹ ನೂರಾರು ಜೀವನವನ್ನು ಬದಲಾಯಿಸುವ ಪುಸ್ತಕಗಳ ಸಾರಾಂಶವನ್ನು ಅತ್ಯುತ್ತಮ ಕನ್ನಡದಲ್ಲಿ ಕೇಳಲು ನಿಮ್ಮ ಪ್ರೀತಿಪಾತ್ರರೊಂದಿಗೆ, ಈ ಮಾಹಿತಿ ಅಗತ್ಯವಿರುವವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೆನಪಿಡಿ, ನಿಮ್ಮ ಮೆದುಳಿಗೆ ಮರುರೂಪ ಪಡೆಯುವ ಶಕ್ತಿಯಿದೆ, ನಿಮ್ಮ ದೇಹಕ್ಕೆ ಸುರಕ್ಷತೆಯನ್ನ ಕಲಿಯುವ ಶಕ್ತಿಯಿದೆ ಮತ್ತು ನಿಮಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ಶಕ್ತಿಯಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ದೇಹದ ಮಾತಿಗೆ ಕಿವಿಗೊಡಿ. ನಿಮ್ಮನ್ನು ನೀವು ಪ್ರೀತಿಸಿ. ಧನ್ಯವಾದಗಳು.